ಮೋದಿ ಪ್ರಧಾನಿಯಾಗಲು ಅರ್ಹತೆ ಇಲ್ಲ. ಜನರನ್ನು ಮೋಸ ಮಾಡಬೇಡಿ. ನೆಹರುವಿಂದ ಮನಮೋಹನ್ ಸಿಂಗ್ ಅವರಿಗೆ ಎಷ್ಟೋ ಪಕ್ಷಗಳಿಂದ ಪ್ರಧಾನಿಗಳು ಬಂದಿದ್ದಾರೆ, ದೇಶವನ್ನು ಕಾಪಾಡಿದ್ದಾರೆ. ದಯಮಾಡಿ ತಮಗೆ ಅರ್ಹತೆ ಇಲ್ಲ ಎಂದು ಕೆಂಗೇರಿ ಉಪನಗರದ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ವಿಚಾರ ವೇದಿಕೆಯ ಅಧ್ಯಕ್ಷ BM ಶಿವಕುಮಾರ್, ಚಾಮುಂಡಿ ಶಿವಕುಮಾರ್ ಹೇಳಿದ್ದಾರೆ. ಅವರು ಈ ಕುರಿತು ಹೇಳಿರುವ ಪೂರ್ಣ ವಿಡಿಯೋ ವರದಿ ತಮಗೆ. ವಿಶ್ವಗುರು ಅಣ್ಣ, ಚೌಕಿದಾರಣ್ಣ, ಮೋದಿ ಅಣ್ಣ, ನಮಸ್ಕಾರ. ನನ್ನ ಹೆಸರು BM ಶಿವಕುಮಾರ್ ಅಂತ, ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಸರಿ ಮೋದಿ ಅಣ್ಣ, ಈ ದೇಶದ ಜನರು ನಿಮ್ಗೆ ಏನು ಕಮ್ಮಿ ಮಾಡಿದ್ದಾರೆ ಹೇಳಿ? ನಿಮ್ಮ ಆತ್ಮ ಅನ್ನೋದಿದ್ದರೆ ಅದು ಆತ್ಮ ವಿಮರ್ಶೆ ಮಾಡಿಕೊಳ್ಳಿ. ಒಂದು ಕಾಲದಲ್ಲಿ ನೀವೇ ಹೇಳಿದ್ರಿ, ನಾನು ಟೀ ವ್ಯಾಪಾರ ಮಾಡ್ತಾಯಿದ್ದೆ, ಇದು ಮಾಡ್ತಾಯಿದ್ದೆ, ಭಾಳ ಕಷ್ಟದಲ್ಲಿದ್ದೆ ಅಂತ ಹೇಳಿದ್ರಲ್ವ? ನೀವು ಹೇಳಿದ್ದೀರ ತಾನೇ? ಅಂತ ನಿಮ್ಮನ್ನು ಇವತ್ತು ಏನು ಮಾಡಿದ್ರು ನಮ್ಮ ದೇಶದ ಜನ? ದಿನಕ್ಕೆ 3 ಸೂಟು 4 ಸೂಟ್ ಹಾಕ್ಕೊಳ್ಳೋದು, 5 ಬೂಟು 6 ಬೂಟ್ ಹಾಕ್ಕೊಳ್ಳೋದು, ಮತ್ತು ಒಂದು ಐಫೈ ಕಾರ್ಗಳಲ್ಲಿ, ವಿಮಾನಗಳಲ್ಲಿ ಓಡಾಡೋಂಗೆ, ಐಫೈ ಬಂಗ್ಲೆಯಲ್ಲಿರೋಂಗೆ, ಆಮೇಲೆ ತೆರಿಗೆಯಲ್ಲೂ ಸಂಬಳ ಕೊಡ್ತಾವೆ. ಏನು ಕಮ್ಮಿ ಮಾಡಿದ್ದಾರೆ ನಿಮಗೆ? ಆದರೆ ಆ ಜನ ನಿಮ್ಗೆ ಇಷ್ಟೆಲ್ಲ ಮಾಡೋದಲ್ಲ. ನೀವೇ ಹೇಳ್ದಂಗೆ ನಿಮ್ಮ ಟೀ ಅಂಗಡಿಲಿದ್ದವನ್ನ ಇವತ್ತು ಕರ್ಕೊಂಬಂದು ಲಕ್ಸುರಿ ಲೈಫ್ ಕೊಟ್ಟವರಲ್ಲ, ಅವರು ಬದುಕು ಏನಾಗ್ತಿದೆ? ಕೂಲಿ ಮಾಡ್ತಾ ಇದ್ದವನು ಫುಟ್ಪಾತ್ ಭಿಕ್ಷುಕನಾಗೋ ಥರ ನಿಮ್ಮ ಆಡಳಿತ ನಡೀತಾ ಇದೆ. ಆಮೇಲೆ ಈ ದೇಶದ ಇತಿಹಾಸದಲ್ಲೇ ಯಾವ ಪ್ರಧಾನಿ, ನೆಹರುವಿಂದ ಹಿಡಿದು ಮನಮೋಹನ್ ಸಿಂಗ್ ಅವ್ರಿಗೂ ಎಷ್ಟೋ ಪಕ್ಷಗಳು, ವಾಜಪೇಯಿಯಿಂದ ಹಿಡಿದು ಮೊರಾರ್ಜಿ ದೇಸಾಯಿ, ಈ ಥರ ಎಲ್ಲರೂ ಬಂದು, ಜಗಜೀವನ್ ರಾಮ್ ಅಂಥವರೆಲ್ಲ ಬಂದಿದ್ದಾರೆ. ಯಾರೂ ಕೂಡ ದೇಶಕ್ಕಾಗಲಿ ದೇಶದ ಪ್ರಜೆಗಳಿಗಾಗಲಿ ಅವಮಾನ ಮಾಡದಿರೋಂಗೆ ಜೋಪಾನ ಮಕ್ಕಳು ಥರ ಪ್ರಜೆಗಳನ್ನ ಕಾಪಾಡ್ಕೊಂಬಂದಿದ್ರು. ಆದರೆ ನೀವೇನು ಮಾಡ್ತಾಯಿದ್ದೀರ? ಬರೀ ಸುಳ್ಳು, ಮೋಸ, ಜನನ್ನ ಒಂದು ಸಾಮೂಹಿಕ ಸನ್ನಿಯಲ್ಲಿ ನುಗ್ಬಿಟ್ರಿ, ಬೊಂಬೆಗಳ ಥರ ಆಡಿಸ್ಬಿಟ್ರಿ. 2014ರಲ್ಲಿ ಏನು ಹೇಳಿದ್ರಿ ನೀವು? ಸ್ವಿಸ್ ಬ್ಯಾಂಕಿಂದ ದುಡ್ಡು ತಂದುಬಿಡ್ತೀವಿ ನಾವು, ಒಬ್ಬೊಬ್ಬರು ಅಕೌಂಟಲ್ಲಿ 15 ಲಕ್ಷ. ಬೇಡ ಬಿಡಿ, ನಿಮ್ಮ 15 ಲಕ್ಷ ಬೇಡ. ಅದು ಈ ದೇಶದ ಜನ ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ. ಏನೋ ಮೋಸ ಮಾಡಿದ್ದೀರಾ, ಮಾತು ತಪ್ಪಿದ್ದೀರಾ, ಬಿಡಿ. ಆದರೆ ಏನು ಮಾಡಿದ್ರಿ 2016ರಲ್ಲಿ? ಈ ದೇಶದ ಒಂದು ದೊಡ್ಡ ಇದು ಮಾಡಿಬಿಡ್ತೀನಿ, ಕ್ರಾಂತಿ ಮಾಡಿಬಿಟ್ಟಿದ್ದೀನಿ ಅಂತ ರಾತ್ರೋರಾತ್ರಿ ನೋಟ್ ಬ್ಯಾನ್ ಮಾಡಿದ್ರಿ. ಏನು ಸಾಹುಕಾರರೆಲ್ಲ ಬೀದಿಗೆ ಬಂದುಬಿಡ್ತಾರೆ, ಬಡವರು ಇದಕ್ಕೂ ಒಂದು ವಿಜೃಂಭಿಸ್ಬಿಡ್ತದೆ ಅಂತ ಭ್ರಮೆ ಹುಟ್ಟಿಸ್ತೀರಿ. ಪಾಪ ಜನ ನಂಬೋದ್ರು. ಆದರೆ ಏನು ಮಾಡಿದ್ರು ಅವರು? ಅವ್ರ ದುಡ್ಡನ್ನ ಅವ್ರು ತೊಗೊಳಕ್ಕೆ ಬ್ಯಾಂಕ್ ಮುಂದೆ ಕ್ಯೂನಲ್ಲಿ ನಿಂತ್ಕೊಂಡು ಎಷ್ಟೋ ಜನ ಸತ್ತೋದ್ರು. ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದವರಿದ್ದರು, ಅವ್ರಿಗೆ ಹಾಸ್ಪಿಟ್ಲು ಬಿಲ್ ಕಟ್ಟೋಕ್ಕಾಗದೆ ಪಾಪ ಎಷ್ಟೋ ಜನ ಕ್ಯೂನಲ್ಲೂ ನಿಂತು, ಈ ಕಡೆ ಹಾಸ್ಪಿಟ್ಲಿಗೂ ಹೋಗೋಂಗಿಲ್ಲ, ಕ್ಯೂನಲ್ಲೂ ನಿಂತ್ಕೊಳ್ಳೋಂಗಿಲ್ಲ. ಇಂಥ ಒಂದು ಸ್ಥಿತಿ. ಏನು ಮಾಡಿದ್ರಿ? ಎಷ್ಟು 1000 ಕೋಟಿ, ಎಷ್ಟು ಲಕ್ಷ ಕೋಟಿ ಏನು ತಂದುಬಿಟ್ರಿ? ಯಾವ ಸಹಕಾರನೂ ಬೀದಿಗೆ ಬೀಳಿಸಲಿಲ್ಲ. ನೀವು ಬೆಳೆದ್ರಿ, ನಿಮ್ಮ ರಾಜಕೀಯದವ್ರು ಬೆಳೆದ್ರು, ಇದು ಅಷ್ಟೇ ಹೊರತು ಬಡವ್ರ ಬದುಕು ಬೀದಿಗೆ ಬಂದ್ಬಿಡ್ತು. ಆಮೇಲೆ ನೆಕ್ಸ್ಟು ನೋಟ್ ಬ್ಯಾನಿಂದ ತರಕಾರಿಗಳು ಕಾಸು ಕೊಟ್ಟು ತೊಗೊಳಕ್ಕಾಗದೆ 20 ಪೈಸೆ 30 ಪೈಸೆ ಕೆಜಿಗೆ ಬಂದ್ಬಿಡ್ತು. ಗೊತ್ತಾ ಎಷ್ಟು ಜನ ರೈತರು ಹಾಳಾಗೋದ್ರು ಅಂತ? ಅವ್ರಿಗೂ ಬೀದಿಗೆ ತಂದ್ರಿ, ಆಗೋಯ್ತು. ಆಮೇಲೆ ಈ ದೇಶಕ್ಕೋಸ್ಕರ ಈ ದೇಶದ ಸೈನಿಕರು ಎಷ್ಟು ಕಷ್ಟಪಡ್ತಾರ್ರಿ. ಅವ್ರ ಕುಟುಂಬ ಬಿಟ್ಟು ಒಂದು ಇದರಲ್ಲಿ ದೇಶದ ಗಡಿ ಕಾಯ್ತಾರೆ, ದೇಶದ ಒಳಗೆ ಕಾಯ್ತಾರೆ. ಅಂಥ ದೇಶದ ಸೈನಿಕರಿಗೆ ನೀವೇನ್ರಿ ಮಾಡಿದ್ರಿ? ಪುಲ್ವಾಮಾ ಅಟ್ಯಾಕು ಅವತ್ತು ರಾಜ್ಯಪಾಲರು ಹೇಳಿದ್ರು ತಾನೇ, ಇದು ಡೇಂಜರು, ಇವ್ರ ಪ್ರಾಣಕ್ಕೆ ಅಪಾಯ ಇದೆ, ರೋಡಲ್ಲಿ ಇವ್ರನ್ನ ಕಳಿಸೋದು ಬೇಡ, ಇವರು ಏರ್ ಲಿಫ್ಟ್ ಮಾಡಬೇಕು ಅಂತ ಅವತ್ತು ಹೇಳಿದ್ರಲ್ವ? ಆದರೆ ಸತ್ಯಪಾಲ್ ಮಲ್ಲಿಕಲ್ ಅವರು. ಆದರೆ ನೀವು ಯಾರೂ ಅದನ್ನು ಮಾಡಲಿಲ್ಲ. ಪಾಪ ನಿಮ್ಮ ಒಂದು ನಿರ್ಲಕ್ಷ್ಯದಿಂದ ಆ ಪುಲ್ವಾಮಾ ಅಟ್ಯಾಕಲ್ಲಿ ನಮ್ಮ ಸೈನಿಕರು ಈ ಸಾವಿಗೀಡಾದರು. ನಿಮ್ಗೆ ಅದನ್ನು ಒಂದೇ ಒಂದು ಈ ಆತ್ಮದಲ್ಲಿ ದುಃಖ ಬರಲಿಲ್ಲ. ಏನೋ ನಾವು ಮಾಡಿರೋ ತಪ್ಪಿಂದ ಅವ್ರು ಪ್ರಾಣ ತೆತ್ತರು ಅಂತ ಅದನ್ನು ಎಲೆಕ್ಷನ್ಗೆ ಉಪಯೋಗಿಸ್ಕೊಂಡ್ರಿ. ಈ ಥರ ಒಂದು ಇರೋವಂಥ ವ್ಯಕ್ತಿತ್ವ ಈ ದೇಶದ ಪ್ರಧಾನಿ ಯಾರೂ ಇರಲಿಲ್ಲ ಬಿಡ್ರಿ ನಿಮ್ಮ ಥರ. ಆಮೇಲೆ ಏನು ಮಾಡಿದ್ರಿ?
ಇವಾಗ ಈ ಕೋವಿಡ್-19 ಅಂದ್ಬಿಟ್ಟು ನಿಮ್ಗೆ ನೆನಪಿರ್ಬೋದು, ಇಲ್ಲ ಕರೋನಾ ಅನ್ನೋದು ನೆನಪಿರ್ಬೋದು. ಇಡೀ ವಿಶ್ವದಲ್ಲಿ ಬಂದಂಥ ಒಂದು ಮಾರಿ ಅಂತ ಹೇಳ್ತಾರೆ, ಮಾರಿ ಕಾಯಿಲೆ ಅಂತಾರೆ. ಆದರೆ ವಿಶ್ವದಲ್ಲಿ ಯಾರು ಮಾಡದೇ ಇರೋವಂಥ ಗಿನ್ನಿಸ್ ರೆಕಾರ್ಡ್ ಅಂತನೋ ಏನೋ ನಿಮಗೆ ನೊಬೆಲ್ ಪ್ರಶಸ್ತಿ ಕೊಡ್ಬೇಕು ನೋಡ್ರಿ. ಏನು ಹೇಳಿದ್ರಿ ನೀವು ಅವತ್ತು ದೇಶದ ಜನಕ್ಕೆ? ಎಲ್ಲರೂ ಈ ಕರೋನಾ ಸಮಯದಲ್ಲಿ ಜಾಗಟೆ ಬಡೀರಿ, ತಟ್ಟೆ ಲೋಟ ಬಡೀರಿ ಅಂತೆಲ್ಲ ಇದು ಮಾಡಿದ್ರಿ. ಪಾಪ ಜನ ಬಂದರು, ಜಾಗಟೆ ಬಡಿದ್ರು, ತಟ್ಟೆ ಲೋಟ ಬಡಿದ್ರು. ಜಾಗಟೆ ಬಡಿದವರು ಜಾಗಟೆ ಬಡಿಸ್ಕೊಳ್ಳೋಕ್ಕೂ ಟಮಟೆ ಸೌಂಡ್ ಇಲ್ಲದೆ ಇರೋಂಗೆ ಮಣ್ಣಗೋಗ್ಬಿಟ್ರಲ್ರಿ. ಆಮೇಲೆ ಏನು ಮಾಡಿದ್ರಿ ಮೋದಿಯವರೇ? ಈ ಜನನ ಸಾಮೂಹಿಕ ಸನ್ನಿಗೆ ಇದು ಮಾಡಿದ್ರಲ್ರಿ. ನಿಮ್ಮ ಮನೆಗಳು ದೀಪ ಎಲ್ಲ ಆರಿಸ್ಬಿಡಿ, ರಾತ್ರಿ ಆಚೆ ಕಡೆ ಬಂದು ಒಂದು ಟಾರ್ಚು ದೀಪನ ಹಚ್ಬಿಡಿ ಅಂದ್ರಿ. ಎಷ್ಟು ಮನೆ ದೀಪ ಕರೋನಲ್ಲಿ ಹೋಗ್ಬಿಡ್ತಿಲ್ರಿ ನಿಮ್ಮ ಮಾತು ಕೇಳ್ಕೊಂಡು. ದೀಪ ಹಚ್ಚಿದವ್ರೆ ಇಲ್ದೇ, ಮನೆ ದೀಪ ಆರಿಸಿದವ್ರು ಮನೆಗಳಲ್ಲಿ ದೀಪ ಹಚ್ಚಿದವ್ರೆ ಇಲ್ದಿರಂಗೆ ಆಗ್ಬಿಟ್ರಲ್ರಿ. ಎಲ್ಲಿಗ್ರಿ? ಎಲ್ಲಿಗೆ ತಂದ್ರಿ ನಿಮ್ಮ ಈ ದೇಶನ? ಎಷ್ಟು ಸಾಮೂಹಿಕ ಸನ್ನಿ, ಜನರನ್ನ ಭ್ರಮೆ ಹುಟ್ಟಿಸೋದು, ಇಂಥವೇ ನಿಮ್ಮದು ಜೀವನದ ಅಧಿಕಾರದಲ್ಲಿ ಆಗೋಯ್ತು. ಇವತ್ತು ನೋಡ್ರಿ, ಅವತ್ತು ನಿಮ್ಮ ಮಾತು ಕೇಳಿ ತಟ್ಟೆ ಲೋಟ ಟನ್ 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 ಅಂತ ಬಡ್ದವರು ಇವತ್ತು ಗ್ಯಾಸ್ ಇಲ್ಲದೆ ಮನೇಲಿ ತಟ್ಟೆ ಲೋಟಕ್ಕೆ ಅನ್ನ ಇಲ್ಲದೆ ಬೇಯಿಸೋಕ್ಕಾಗದೆ ಒದ್ದಾಡ್ತಾವ್ರಲ್ರಿ. ಎಲ್ಲಿಗ್ರಿ ತಂದ್ರಿ ಮೋದಿಯವರೇ ದೇಶ? ದಯವಿಟ್ಟು ಕೈ ಮುಗಿತೀನಿ, ನಿಮ್ಮಂಥವರು ಈ ದೇಶದ ಪ್ರಧಾನಿ ಆಗೋಕ್ಕೆ ಯಾವುದೇ ಕಾರಣದಿಂದ ಅರ್ಹತೆ ಇಲ್ಲ. ದಯವಿಟ್ಟು ಹೇಳ್ತೀನಿ, ಇನ್ನು ಜನನ್ನ ಯಾರನ್ನೂ ಮೋಸ ಮಾಡೋದು ಬಿಟ್ಬಿಡಿ. ಒಂದೊಂದೇ ನೀವು ಹೇಳ್ಕೊಳ್ಳೋಕೆ ಹೋದರೆ 100 ನಿಮ್ಮದು ವೈಫಲ್ಯಗಳಿದೆ ಈ ದೇಶದಲ್ಲಿ. ನೆಹರುವಿಂದ ಮನಮೋಹನ್ ಸಿಂಗ್ವರೆಗೂ ಯಾರು ಕೂಡ ನಿಮ್ಮ ಥರ ಕೆಟ್ಟ ಆಡಳಿತ ನಡೆಸಲಿಲ್ಲ. ಈ ದೇಶದ ಜನಕ್ಕೆ ಮೋಸ ಮಾಡೋದು, ಪದೇ ಪದೇ ಮೋಸ ಮಾಡೋದು, ದ್ರೋಹ ಮಾಡೋದು. ಏನ್ರಿ ಅಚ್ಚೆ ದಿನ ಬಂತು ನಿಮ್ಮದು? ಅಚ್ಚೆ ದಿನ ಏನ್ರಿ? ಇವತ್ತು ಟ್ರಂಪ್ ನೋಡ್ರಿ, ಟ್ರಂಪ್ ಏನ್ರಿ ಹೇಳ್ತಾನೆ? ನಾನು ಹೇಳ್ದಂಗೆ ಭಾರತ ಕೇಳ್ತದೆ. ಮೋದಿ ಫೋನ್ ಮಾಡಿದ್ರು, ಇನ್ನೇನಿದ್ರು ಇದರಿಂದ ರಷ್ಯಾದಿಂದ ಆಯಿಲ್ ತೊಗೊಳ್ಳಲ್ಲ, ನಮ್ಮ ಹತ್ರನೇ ತೊಗೋತಾರೆ. ನಮಗೆ 0%, ಅವರು ಬೆಳೆದಿರೋದೆಲ್ಲ ಕಳಿಸೋದೆಲ್ಲ 0% ಟ್ಯಾಕ್ಸು, ನಮ್ಮ ಮಾತ್ರ 18%. ನಾವು ಇಲ್ಲಿಂದ ಕೊಡೋದಕ್ಕೆ 18% ಟ್ಯಾಕ್ಸು. ಇದೆಲ್ಲ ಹೇಳ್ತಾನೆ ಹೇಳ್ರಿ. ಆಮೇಲೆ ಯಾವ ಥರ ರೀ ಅಮೇರಿಕಾದವರು ಇತ್ತೀಚೆಗೆ ನೋಡಿದ್ರಲ್ಲಿ 30 ದಿವಸ ಪರ್ಮಿಷನ್ ಕೊಟ್ಟಿದ್ದೀವಿ ಭಾರತಕ್ಕೆ ಅಂತ. ಏನ್ರಿ ಪರ್ಮಿಷನ್? ಈ ಥರ ಯಾರು ರೀ ನಿಮ್ಮ ಥರ ಈ ದೇಶನ ಅಮೇರಿಕಾದಲ್ಲ ಇಡೀ ಇದರಲ್ಲಿ ಗುಲಾಮರು ಮಾಡಿಬಿಟ್ರಲ್ರಿ ನೀವು. ಮುಂದೆ ಅಮೇರಿಕದ ಗುಲಾಮರನ್ನ ಥರ ವಿಶ್ವದ ಮುಂದೆ ಭಾರತ ದೇಶನ ಅಮೇರಿಕದ ಗುಲಾಮರು ಥರ ಮಾಡಿಬಿಟ್ರಲ್ಲ. ಒಂದು ರಿವರ್ಸು 56 ಇಂಚ್ ಎದೆ ಅಂತಿರಲ್ರಿ ನಿಮಗೆ. 56 ಇಂಚ್ ಎದೆ ಇರೋರು ನೀವು ಏನ್ರಿ? ಟ್ರಂಪ್ ಒಂದು ರಿವರ್ಸ್ ಮಾತಾಡ್ಲಿಲ್ರಿ. ಈ ದೇಶದ ಪ್ರಜೆಗಳು ಬಾಯಿಗೆ ಬಂದಂಗೆ ಬೈತೀವಲ್ರಿ. ನಮಗಿರೋ ಸ್ವಾಭಿಮಾನ, ನಮಗಿರೋ ದೇಶಾಭಿಮಾನ ನಿಮಗಿಲ್ಲಲ್ರಿ. ಯಾಕೋ ನಾವೇನು ಗುಲಾಮ ಏನೋ ನಿನ್ನ ದೇಶಕ್ಕೆ ಅಂತ ಕೇಳೋವಂಥ ಒಂದು ಶಕ್ತಿ ನಿಮಗಿಲ್ಲಲ್ರಿ. ನಮ್ಗೆ ಕೇಳೋ ಶಕ್ತಿ ಐತೆ ಪ್ರಜೆಗೆ. ಯಾಕ್ರಿ ಅವಮಾನ ಮಾಡ್ತಾಯಿದ್ದೀರಾ? ದಯಮಾಡಿ ಕೈ ಮುಗಿತೀನಿ ಮೋದಿಯವರೇ, ನಿಮ್ಮಂಥವರು ಈ ದೇಶದ ಪ್ರಧಾನಿ ಅಲ್ಲ, ಒಬ್ಬ ಗ್ರಾಮ ಪಂಚಾಯಿತಿ ಮೆಂಬರ್ ಆಗೋಕ್ಕೂ ಅರ್ಹತೆ ಇರಲ್ಲ. ದಯಮಾಡಿ ಕೂಡಲೇ ರಿಸೈನ್ ಮಾಡಿ. ನಮಗೆ ದೇಶಾಭಿಮಾನ, ಸ್ವಾಭಿಮಾನ ಇರೋವಂಥ ಪ್ರಧಾನಿ ಬೇಕು. ಟ್ರಂಪ್ ಅಲ್ಲ, ವಿಶ್ವದ ಯಾವುದೇ ಅಮೇರಿಕ ಅಲ್ಲ, ಯಾವ ದೇಶನೂ ಬೆಳ್ಳು ತೋರಿಸ್ತೇನಂಗೆ ನಮ್ಮ ದೇಶಕ್ಕೆ, ನಮ್ಮ ದೇಶದ ಜನರಿಗೆ ಕಾಪಾಡೋವಂಥ ಒಬ್ಬ ನಾಯಕ ಬೇಕು. ತಾವು ದಯಮಾಡಿ ಕೂಡಲೇ ರಾಜೀನಾಮೆ ಕೊಡಿ. ನಿಮ್ಮ ಸರ್ಕಾರದಲ್ಲೇ ಎಂತೆಂಥವ್ರವ್ರಿ ಒಳ್ಳೊಳ್ಳೆ ದೇಶಾಭಿಮಾನಿ, ದೇಶದ ಜನರ ಹಿತಾಸಕ್ತಿ, ದೇಶದ ಅಭಿವೃದ್ಧಿ ಆ ಒಂದು ಕನಸೊತ್ತಿರೋಂಥ ಭಾಳಷ್ಟು ಜನ ಅವ್ರಿ. ನಿತಿನ್ ಗಡ್ಕರಿ ಆಗಲಿ, ಎಷ್ಟು ಜನ ರೀ ನಿತಿನ್ ಗಡ್ಕರಿ ಇರಲಿ, ರಾಜನಾಥ್ ಸಿಂಗ್ ಆಗಲಿ, ಅವರೆಲ್ಲ ದೊಡ್ಡ ವ್ಯಕ್ತಿಗಳು ರೀ. ಅಂಥವ್ರನ್ನ ಪ್ರಧಾನಮಂತ್ರಿ ಮಾಡಿರಿ. ನೀವು ಚಾಣಕ್ಯ ಸೇರಿಕೊಂಡು ಈ ದೇಶನ ಹಾಳು ಮಾಡಿಬಿಟ್ರಲ್ರಿ. ದಯವಿಟ್ಟು ಕೂಡಲೇ ನಿಮ್ಮ ಸ್ಥಾನ ಬಿಟ್ಟು ಈ ದೇಶದ ಜನರ ಗೌರವ ಅಮೇರಿಕ ಅಲ್ಲ, ಯಾರೂ ಕಳಿದಿರಂಗೆ ಕಾಪಾಡುವಂಥ ವ್ಯಕ್ತಿನ ಪ್ರಧಾನಮಂತ್ರಿ ಆಗೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡ್ತೀನಿ. ನಮಸ್ಕಾರ.